ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೇನೆ. ಹಾಗೆ ನಾನು ಸಹ ಚೆನ್ನಾಗಿದ್ದೇನೆ. ನೋಡಿ, ನಮ್ಮ ಗದ್ದೆ ಎಲ್ಲ ಕುಯ್ಲಿಕ್ಕೆ ರೆಡಿಯಾಗಿದೆ, ಎಲ್ಲ ಹಣ್ಣಾಗಿದೆ. ಇನ್ನೊಂದು 10 ದಿವಸದಲ್ಲಿ ರೆಡಿ ಆಗ್ತದೆ. ನೋಡಿ, ಫುಲ್ ಇದೆ. ನೋಡಿ, ಮನೆ ಮುಂದೆ ಫುಲ್ ಗದ್ದೆ. ಆಚೆ ನೋಡಿದರೆ ಕೆಳಗೆ ಸೇತುವೆ ಕಾಣ್ತಾ ಇತ್ತು ಮೊದಲು, ಇವಾಗಲ್ಲ. ಇವಾಗ ಅಲ್ಲೆಲ್ಲಿ ಗದ್ದೆನ ತೋಟ ಮಾಡಿ ಅದು ಕಾಣ್ತಾ ಇಲ್ಲ. ಮೊದಲೆಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು, ಇವಾಗಲೂ ಚೆನ್ನಾಗಿದೆ. ಚಳಿ ಸಹ ಸ್ಟಾರ್ಟ್ ಆಗಿದೆ. ಇದು ಸ್ವಲ್ಪ ಹಣ್ಣಾಗಬೇಕು, ಇನ್ನೊಂದು 15 ಆಗುವಾಗ ಇಲ್ಲಿಗೆ ರೆಡಿ ಆಗ್ಬೋದು ಅನಿಸುತ್ತೆ. ಇನ್ನು 4ಕ್ಕೆ ಹುತ್ತರಿಗೆ ಭತ್ತ ನೋಡಿ ರೆಡಿಯಾಗಿದೆ. ಇದೊಂದು ಗಿಡ ನೋಡಿ, ಒಂಥರ ಮೆರೂನ್ ಕಲರ್ ಹೂ ಆಗ್ತದೆ ಅದು. ನಾನಿದು ಚಿಕ್ಕದು ಗಿಡ ನೋಡಬೇಕಾದ್ರೆ ಇದು ಬೆಂಡೆ ಇರ್ಬೋದು ಅಂತ ಅಂದ್ಕೊಂಡೆ, ಹಾಗೆ ಬಿಟ್ಟಿದ್ದು. ಅದು ನೋಡುವಾಗ ಗಿಡ ಹಾಗೇ ಇತ್ತು, ಬೆಂಡೆ ಥರನೇ ಇತ್ತು. ಮತ್ತು ನೋಡುವಾಗ ಈ ಥರ ಆಗಿದೆ ಇದು. ಹಾಗೆ ಅರಬ್ಬಿ ಕಾಫಿ ಸಹ ಸ್ವಲ್ಪ ಒಣಗಿಸ್ಲಿಕ್ಕೆ ಹಾಕಿದ್ದೇನೆ, ಜಾಸ್ತಿ ಇಲ್ಲ. ಅರಬ್ಬಿ ಕಾಪಿನ ಅದು ಮೇಂಟೆನೆನ್ಸ್ ಜಾಸ್ತಿ. ಅದೇ ನಮ್ಮ ರೋಬಸ್ಟ್ ಆದರೆ ಅಷ್ಟು ಮೇಂಟೈನ್ ಮಾಡಬೇಕು ಅಂತ ಇಲ್ಲ. ಇದು ಗಿಡ ಉದ್ದ ಹೋಗ್ತದಲ್ಲ, ಹಾಗೆ ಬೇಗ ಕಟ್ಟಾಗ್ತದೆ, ಗಿಡಗಳೆಲ್ಲ ಬೇಗ ಹಾಳಾಗ್ತದೆ. ಮತ್ತು ಕಾಪಿ ಸಹ ಕಮ್ಮಿ ಅದರಲ್ಲಿ. ಕಾಪಿಗೆ ರೇಟ್ ಉಂಟು, ಇದು ಕೆಜಿಗೆ 300 ರೂಪಾಯಿ ಅನಿಸುತ್ತೆ. ಇದು ಕಾಪಿಗೆ ರೇಟ್ ಉಂಟು, ಆದರೆ ಕಾಪಿ ಇಲ್ಲ. ಇದು ರೋಬಸ್ಟ, 2 ಗಿಡ ಹಣ್ಣಾಗಿತ್ತು, ಅದರದ್ದು ಕಾಪಿ. ಹಾಗೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಗಿಜುಗನ ಗೂಡು ನೋಡಿ, ಇಲ್ಲಿ ಮೇಲೆ. ಮೊದಲೆಲ್ಲ ತೆಂಗಿನ ಗರಿಗೆ ಕಟ್ಟುತ್ತಾ ಇತ್ತು, ಆದರೆ ಈಗ ತೆಂಗಿನ ಗರಿಗೆ ನಮ್ಮಲ್ಲಿ ಕಟ್ಟಿದ್ದಕ್ಕೆ ಈ ಬೆಕ್ಕು ತೆಂಗಿನ ಮರಕ್ಕೆ ಹತ್ತಿ ಅದನ್ನು ಹಾಳು ಮಾಡ್ತಾ ಇತ್ತು. ಅಂದರೆ ಅಷ್ಟು ಮೇಲೆ ಹೋಗ್ತಾ ಇತ್ತು. ಅದೊಂದು 2 ವರ್ಷ ಆಯಿತು ಅದು. ಅದಕ್ಕೆ ಈಗ ಅದು ಒಂದು 1.5-2 ವರ್ಷದಿಂದ ಇವಾಗ ಕಟ್ತಾ ಇರೋದು ನೋಡಿ, ಇಲ್ಲಿ ಕರೆಂಟ್ ವಯರ್ ಮೇಲೆ ನೋಡಿ. ಉದ್ದಕ್ಕೆ ಈ ಗಾಳಿ ಬರುವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೋಡಿ ಆ ಗೂಡುಗಳೆಲ್ಲ ಹೋಗ್ತಾ ಇರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದೆ ಅಂತ. ಹುತ್ತರಿ ಹೂವು ಅಷ್ಟಿಲ್ಲ, ಎಲ್ಲ ಹಾಳಾಗ್ತಾ ಬಂದಿದೆ. ನಾಳೆ ಹುತ್ತರಿಗೆ ಸಾಕು. ಇದು ಹುಳಿ ಸೀಬೆಕಾಯಿ, ಇನ್ನು ಹಣ್ಣಾಗಬೇಕಷ್ಟೇ. ಹಣ್ಣಾಗುವಾಗ ಇದು ಕೆಂಪಾಗ್ತದೆ, ತುಂಬ ಹುಳಿ ಇರ್ತದೆ ಇದು. ನೆಕ್ಸ್ಟ್ ಈಗ ಗೂಡು ನಾನೊಂದು 2 ಕೆಳಗೆ ಕಟ್ಟಿದೆ, ಅದನ್ನು ತೋರಿಸ್ತೇನೆ. ಈ ಗಾಳಿ ಹೀಗೇನೆ ಇದ್ದರೆ 1 ವಾರದೊಳಗೆ ಆ ಗೂಡು ಕಿತ್ತೋಗುತ್ತೆ ಅನಿಸುತ್ತೆ. ನೋಡಿ, ಇಲ್ಲೇ ಕಾಣ್ತಾ ಇದೆ ಕರೆಂಟ್ ವಯರ್ ಮೇಲೆ ಗೂಡುಗಳು. ಇದೆಲ್ಲ ಇಲ್ಲಿ ಕಟ್ಟಿದಲ್ಲ, ಅಲ್ಲಿ 2 ಇದೆ ಅಲ್ವಾ, ಅಲ್ಲೇ ಕಟ್ಟಿರೋದು. ಅದು ಗಾಳಿಗೆ ಇಲ್ಲಿವರೆಗೆ ಬಂದಿದೆ. ಇಲ್ಲಿ ನೋಡಿ 2 ಆಚೆದು ಅದು ಉದ್ದ ಉಂಟಲ್ಲ, ಅದು ಕಿತ್ತೋಗ್ಲಿಕ್ಕಾಗಿದೆ. ಯಾವಾಗ ಬೀಳ್ತದೆ ಗೊತ್ತಿಲ್ಲ. ಇನ್ನು ಅದರಲ್ಲಿ ಮರಿಗಳು ಇದೆಯಾ ಗೊತ್ತಿಲ್ಲ. ಆಚೆದು ಫುಲ್ ಆಗಿದೆ ಗೂಡದು. ಈ ಸೈಡ್ದು ಅದು ಕಟ್ಟುತ್ತಾ ಇರೋದು ನಿಲ್ಲಿಸಿದೆ ಅನಿಸುತ್ತೆ ಕೆಲಸ. ಇದು ಈಚೆದು ಮನೆ ಕೆಲಸ ನಿಂತಿದೆ, ಆಚೆದು ಕಂಪ್ಲೀಟ್ ಆಗಿದೆ. ಮೋಸ್ಟ್ಲಿ ಅದರಲ್ಲಿ ಮರಿಗಳಿರ್ಬೋದು. ನೋಡಿ, ಅಲ್ಲಿ 2 ಗಿಜುಗ ಕಾಣ್ತಾ ಉಂಟು, ಚಿಕ್ಕದು. ನೋಡಿ ಕಾರ್ತು. ಇಡೀ ದಿವಸ ಏನದು ಗೂಡು ಕಟ್ಟಲ್ಲ, ಅದು ಬೆಳಿಗ್ಗೆ ಮತ್ತು ಸಂಜೆ ಮಾತ್ರ.
ಓಡಾಡ್ತಿದೆ. ಹಾಗೆ ಸ್ವಲ್ಪ ತರಕಾರಿ ಗಿಡಕ್ಕೆಲ್ಲ ನೀರು ಹಾಕ್ಲಿಕ್ಕಿತ್ತು. ಹಾಗೆ ನೋಡಿ ಇದೆಲ್ಲ ನೀರು ಹಾಕಬೇಕಷ್ಟೇ. ಇನ್ನು ಅಷ್ಟರಲ್ಲಿ ಒಂದು ವೀಡಿಯೋ ಮಾಡ್ಕೊಳ್ಳುವ ಅಂಥೇಳಿ ವೀಡಿಯೋ ಸಹ ಮಾಡಿಕೊಂಡೆ. ಆಯಿತು, 1 ತಿಂಗಳ 1.5-2 ತಿಂಗಳಾಯ್ತು ಅನಿಸುತ್ತೆ ಗಿಡಗಳಿಗೆ. ಬದನೆ ಇದೆ, ಮೆಣಸಿನ್ಕಾಯಿದಿದೆ, ಮತ್ತು ಇದು ನೋಡಿ ಗಿಡ ಚೆಟ್ಟು ಈಗ ಸ್ಟಾರ್ಟ್ ಆಗ್ತಾ ಇದೆ ಅಷ್ಟೇ, ಚಿಕ್ಕದು. ಹಾಗೆ ಇದೆಲ್ಲ ಆದಮೇಲೆ ಮತ್ತೆ ಟೌನಿಗೆ ಹೋಗುವಂತ ಹೊರಟೆ. ನೋಡಿ ಎಷ್ಟು ಹೂ ಇದೆ ನೋಡಿ. ಕಿತ್ತಿ ಈ ಡಿಸೆಂಬರಲ್ಲಿ ತುಂಬ ಕಾಣ್ತದೆ ಮಾತ್ರ. ನೋಡಿ ಎಷ್ಟು ಬಿದ್ದಿದೆ ಹೂ. ಪಡನೈಸದು ಗಾಳಿ ಬರುವಾಗ ಚೆನ್ನಾಗಿ ಬೀಳ್ತದೆ ಮಾತ್ರ. ನೆಕ್ಸ್ಟ್ ಹಾಗೆ ಟೌನಿಗೆ ಹೋದರೆ ಇದು ಬೇರೆ ನಮ್ಮ ಸಂತೆ, ಬುಧವಾರ ಸಂತೆ. ಈ ಸಲ ಸಂತೆಗೆ ಹುಡುಗರಿಗೆ ಬಾಳೆಹಣ್ಣು ನೆಟ್ಟೆ, ಗೆಣಸು ಎಲ್ಲ ಈ ಗೆಣಸು ನೋಡಿ ಇಲ್ಲಿ ಕಾಣ್ತಾ ಇದೆ. ಇದೆಲ್ಲ ತುಂಬ ಜಾಸ್ತಿ ಇತ್ತು. ಕೆಸುವಿನ ಗೆಡ್ಡೆ, ಹುತ್ತರಿ ಹಬ್ಬಕ್ಕೆ ತಂಬಿಟ್ಟು ಅಂತ ಮಾಡ್ತಾರೆ. ಕೆಲವೊಬ್ಬರು ಹಾಗೆ ಹಿಟ್ಟಲ್ಲಿ ಮಾಡ್ತಾರೆ, ಕೆಲವೊಬ್ಬರು ಬಾಳೆಹಣ್ಣು ಹಾಕಿ, ಜಾಸ್ತಿ ಬಾಳೆಹಣ್ಣು ಹಾಕಿ ಹಾಗೆ ಮಾಡ್ತಾರೆ. ಬಾಳೆಹಣ್ಣು ತುಂಬ ಇದೆ ನೋಡಿ. ಅಷ್ಟರಲ್ಲಿ ನನ್ನ ಕೆಲಸ ಎಲ್ಲ ಮುಗೀತು. ನೆಕ್ಸ್ಟ್ ಡೇ ಇದು. ನಾವು ಹುತ್ತರಿ ಹಬ್ಬಕ್ಕೆ ಕಟ್ಟಲಿಕ್ಕೆ ಈ ಭತ್ತನ ತಂದು ಪೂಜೆ ಮಾಡಿ ತಂದು ಕಟ್ತೀವಲ್ಲ, ಅದಕ್ಕೆ ಒಂದು 9 ಥರದ್ದು ಟೋಟಲ್. ಇದು ಭತ್ತನೂ ಸೇರಿಸಿ ನಾವು 10 ಥರದ್ದು ಎಲೆ ಮತ್ತು ಭತ್ತ ಎಲ್ಲ ಸೇರಿಸಿ ಕಟ್ಟುತ್ತೇವೆ. ಹಾಗೆ ಅದನ್ನು ಹುಡ್ಕೊಂಡು ನಾವು ಈಗ ತೋಟಕ್ಕೆ ಹೋಗಿದ್ದೇವೆ. ಅದೊಂದೊಂದು ಮೂಲೆಯಲ್ಲಿ ಇದೆ, ಅದನ್ನು ಹುಡ್ಕೊಂಡು ಹೋಗ್ತಾ ಇದ್ದೇವೆ. ನೋಡಿ ಮುಂದೆ ನೋಡಿ ಯಾವುದೆಲ್ಲ ಸಿಕ್ಕಿದೆ. ಲಾಸ್ಟಿಗೆ ನಾನು ಅದನ್ನು ಕಟ್ಟೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೇನೆ, ಯಾವುದೆಲ್ಲ ಎಲೆ ಅಂತ. ಆದರೆ ನನಗೆ ಕನ್ನಡದಲ್ಲಿ ಅದರ ಹೆಸರು ಅಷ್ಟು ಗೊತ್ತಿಲ್ಲ. ನೋಡುವ, ನನಗೆ ಟ್ರೈ ಮಾಡ್ತೇನೆ. ಅದರ ಹೆಸರೆಲ್ಲ ಕನ್ನಡದಲ್ಲಿ ಗೊತ್ತಾದರೆ ನಾನು ಕಮೆಂಟಲ್ಲಿ ಹೇಳ್ತೇನೆ. तुरली असं होतं वर. होय चौंटी तोंडाला गिच्चे सोबत आहे ना. इथं सल्ला काहीसा ओ इथं काही गंत आहे ना किरडो ओ इथं यांचं काय त्या गावल्यानिತ್ತು पोकरुले ಅಣ್ಣದು ಉದ್ದೇಶ ಏನಂತ ಇತ್ತು. ಯಾಕೆ ಇದು ಪಾಣ ಕನ್ನಡನಿ कोडू कोडू माझे येऊ अद्दल काढाली पाहणं बघताना सेम दिसतं. घर बघुळे किती घेतलं लेकरलं का दानिया एक 4 ಅದಿಗೆ आम्हाला टोटल आतो निया नेल्लिकायचे त्याचे समोर निया ನೋಡಿ ಇದೇ ಧೂಪ. ಧೂಪ ಇದೆಲ್ಲ ಸ್ವಲ್ಪ ಕೆಂಡಕ್ಕೆ ಇದನ್ನು ಹಾಕಿದೆ ಅಂತ ಒಳ್ಳೆ ಸ್ಮೆಲ್ ಬರ್ತದೆ ಗೊತ್ತಾ. ನೋಡಿ ಇಷ್ಟಿದೆ, ಇಷ್ಟು ಬರ್ತಾ ಇದೆ ಅಷ್ಟೇ. ಇನ್ನೊಂದು ಮರ ಇದೆ ಆಚೆ ದೊಡ್ಡದು, ಅದು ತೋರಿಸ್ತೇನೆ.
ಈಗ ಹುತ್ತರಿಗೆ ನಾವೇ ಅಂತ ಒಂದು ಕಟ್ತೇವೆ ಅಲ್ವಾ, ಅದರಲ್ಲಿ ಟೋಟಲ್ 9 ಬಗೆ ಎಲೆ ಇರ್ಬೋದು, ಅದರ ದಾರ ಇರ್ಬೋದು, ಮತ್ತು ಭತ್ತ ಇರ್ಬೋದು, ಅದೆಲ್ಲ ಸೇರಿ ಟೋಟಲ್ 9 ಬಗೆ ಆಗ್ತದೆ. ಅದನ್ನು ಈಗ ಎಲೆನೆಲ್ಲ ತರಲಿಕ್ಕೆ ಹೊರಟಿದ್ದು ನಾವೀಗ. ಒಂದಿಗೆ 2 ಥರದ ಎಲೆ ಸಿಕ್ತು. ಈಗ ಅದೇನೋ ಬಳ್ಳಿ ಇದೆ ಅಂತೆ ಕಟ್ಟಲಿಕ್ಕೆ, ಆ ಬಳ್ಳಿಯನ್ನು ಹುಡುಕ್ತಾ ಹೊರಟಿದ್ವಿ. ಈಗ ಒಂದು ಧೂಪದ ಮರ ತೋರಿಸ್ತೇನೆ ನೋಡಿ. ಆ ಮರ ಸತ್ತೋಗಿದೆ, ಆದರೆ ಅದರಲ್ಲಿ ಧೂಪ ಇದೆ. ಬಂದ ಧೂಪವನ್ನು ನಾವು ಅದರ ಸಿಪ್ಪೆ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ತೆಗಿಬೋದು ಅಂತ ತಂದೆ ಹೇಳಿಕೊಡ್ತಾ ಇದ್ರು ನೋಡಿ. ಕಾಫಿ ಇಷ್ಟನ್ನು ತೋರಿಸ್ತೇನೆ, ಇದು ಕಾಫಿ ಗಿಡ ಆದಮೇಲೆ ತೋರಿಸ್ತೇನೆ ನೋಡಿ. ಪೇಪರ್ ಅಂತ ಹೇಳಾಗ ఎవరు కడిచి కట్టాలి నీయా ఎంత తిట్టే నాయని ఎంత ఓ ఇన్న గట్టియಲ್ಲ ಕುಂಬಡಿಯಾ ಅಂತ ಬರ್ತದೆ. ಓ ತೆಗಿಬೋದು. Laka sabi गाय गटले तर निघत आहे धूप यांची सर्व येतात रुकमेला नाही रवला दे तिने असं बघ अग्गे रव कट्टी कांटी एवढा कांटी घेऊन असं गिडं एका बिया ಅಂತ ಗಳುಂಗಿ ಅಂತ ಎಂತ ಪ್ಲಾಸ್ಟಿಕ್ ಅಂತ धूप ते पेंट आहे की नाही का यो कसलं दोंड तिथे राऊंडाच्या झंडा तो ನೋಡಿ. ಇದು ಬಳ್ಳಿ ಬರ್ತದೆ, ಬಳ್ಳಿ. ನೆಕ್ಸ್ಟ್ ಈಗ ಇದು ನಮ್ಮ ಬಿದಿರು, ಮುಳ್ಳಿರುವಂತಹ ನೋಡಿ. ನಾವು ಈ ಕಣ್ಣಿಲೆ ಪಲ್ಯ ಎಲ್ಲ ಮಾಡ್ತೇವಲ್ಲ, ಬಿದಿರುತ್ತೆ ಕಲ್ತೇನೆ. ಇದರಲ್ಲಿ ಟೇಸ್ಟ್ ಇದು ಚೆನ್ನಾಗಾಗ್ತದೆ. ಅದಕ್ಕೆ ಕಣ್ಣಿಲೆ ಪಲ್ಯ ಮಾಡಲಿಕ್ಕೆ ಇದು ಕಣ್ಣಿಲೆ ಚೆನ್ನಾಗಾಗ್ತದೆ. ಈಗ ಅದರದೇ ಎಲೆ ನೋಡಿ ಇಷ್ಟು ತೊಗೊಂಡು, ನಮಗೊಂದು 10 ಸಾಕಿತ್ತು, ಹಾಗೆ ಅಷ್ಟು ತೊಗೊಂಡಿದ್ದೇನೆ. ಇನ್ನು ನೆಕ್ಸ್ಟ್ ಅದು ಬಳ್ಳಿ ನೋಡಿ, ಇಷ್ಟು ಉದ್ದ ಬಳ್ಳಿ ಇದೆ. ಅದು ಇದರ ಈಗ ಬಳ್ಳಿ ಎಳಿತಾ ಇದ್ದಾರಲ್ಲ, ಇದರದ್ದು ಸಿಪ್ಪೆ ತೆಗೆದು ಅದರ ಒಳಗೆ ಬರ್ತದೆ. ಆ ನಾರನ್ನ ನಾವು ಈ ರಾತ್ರಿ ಹಬ್ಬಕ್ಕೆ ಒಂದು ನವೆ ಅಂತ ಕಟ್ಟುತ್ತೇವೆ ಅಲ್ಲ, ಅದಕ್ಕೆ ಹಾಕ್ಲಿಕ್ಕೆ ಅದಕ್ಕೆ ಕಟ್ಟಲಿಕ್ಕೆ ಬೇಕಾಗಿರೋದು ಅದು. बिगते पाण रुक बोले इदी पाण 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 यो बिरी बिरी सेम निया त्यांत सांगते कांटे अंत कांटे नाही किती ये कांटे लागतो ये कांटे लागन ಈ ಥರದ ಎಲೆ ಎಲ್ಲ ರೆಡಿಯಾಗಿದೆ. ಇವಾಗಲೇ ಇಲ್ಲಿ ತೆಗೆದು ಇಟ್ಟದ್ದೊಂದಿದೆ, ಇಲ್ಲಿ ಇಟ್ಟು ಹೋಗಿದ್ದು ನೋಡಿ. ಈ ಮರ ಸತ್ತೋಗಿದೆ ಅಲ್ಲ, ಅದ್ರ ಹತ್ರ ಒಂದು ಚಿಗುರು ಇದೆ ಅಲ್ಲಿ ಕೆಳಗೆ, ಅದ್ರದ್ದು ಎಲೆ ಇದು. ನನಗೆ 2 ಎಲೆ ಸೇಮ್ ಕಾಣ್ತದೆ ನೋಡಿ, ತೋರಿಸ್ತೇನೆ ಮತ್ತೆ. आताच लागत ना
ತೊಂಬ ಪುಟ್ಲ ಓಯ್ಯ ಸೋಡೆಲು ಸುಲಭ ಒಂದೇನು ಐಡಿಯಾ ನಾಯ್ತರ ಹಸೆ ಕಾಡ್ಲೇನು ಮಾರೋಣ ಎಟ್ಟೇನ ಅಸೆ ವಿಡಿಯೋ ಕರೋಣ ಮಾರೋಣ ಕಾಡ್ಲೆ ಮುಟ್ಲ ಒಟ್ಟು ಮಾರಿತ್ರ ಹೋತಿ ಇದೀಗ ನೋಡಿ ಆಗಲೇ ಬಳ್ಳಿ ತಂದೆ ಅಲ್ವಾ ಅದನ್ನೀಗ ಹೊಡಿ ಅಂತ ಹೇಳಿದ್ರು. ನಾನೀಗ ಏನಾದರೂ ಆಗಿ ಶಾಸ್ತ್ರ ಇರ್ಬೋದು ಅಂದ್ಕೊಂಡೆ. ಈಗ ಒಡೆದು 2-3 ಸಲ ಒಡೆದು ನೋಡುವಾಗ ಅದು ಚೆನ್ನಾಗಿ ಬಿಟ್ಕೊಳ್ತದೆ. ತೆಗಿಲಿಕ್ಕೆ ಅದರ ಸಿಪ್ಪೆಯನ್ನು ತೆಗಿಲಿಕ್ಕೆ ತುಂಬ ಸುಲಭ. ಹೋಯ್ತು ಸಾಳುಕಳ್ಳ ಹಾಗೆ ಅಂತ ಹೇಳಿ ನೀವು ಸಹ ಹಾಗೆ ತಂದು ಒಡೆದೇ ತೆಗಿಬೇಕು ಅಂತ ಏನಿಲ್ಲ. ಒಡೆದು ತೆಗೆದು ಸ್ವಲ್ಪ ಸುಲಭ ಆಗ್ತದೆ, ಇಲ್ಲಾಂದ್ರೆ ಹಾಗೆ ಎಳಿಬೋದು. ನೋಡಿ ಅದು ಅಂಟು ಒಂಥರ ಅಂಟಿನಿ ಲೋಳೆ ಲೋಳೆ ಇರ್ತದೆ ಅದು ಅಂಟಿದ್ರೆ. ಹಾಗೆ 3 ತಂದಿದ್ರು, ಅದರಲ್ಲಿ 2 ಜಾಸ್ತಿ ಆಗ್ತದೆ, ಒಂದ್ರದೇ ಸಾಕು ನಮಗೆ. ಯಾಕೆ ಸುತ್ತನ ಮಾಡ್ತಾ ಇದ್ದಾರೆ. ನನಗೆ ಬೇರೆ ಕೆಲಸನೂ ಬೇರೆ ಇರಲಿಲ್ಲ. ಹಾಗೆ ನೋಡಿ ಬಂದು ಬಂದು ಹೊಡೆದು ಹೊಡೆದು ಕೊಡ್ತಾರೆ. ಯಾವಾಗ ನೆಕ್ ನಕದಿಯಾ ಸ್ವಲ್ಪ ಮಿಷಿನ್ ಹೊಡಿಲಿಕ್ಕೆ ಸಾಯಿತು. ಇನ್ನು ಗದ್ದೆ ಕೊಯ್ಲಿಕ್ಕೆಲ್ಲ ರೆಡಿ ಆಗುವಾಗ ಈಗ ಕಾಫಿ ಸಹ ಹಣ್ಣಾಗ್ತಾ ಇದೆ. ಅಂಗಳ ಸಹ ಕಾಫಿ ಒಣಗಿಸ್ಲಿಕ್ಕೆ ಹಾಕ್ತೀವಲ್ಲ, ಅದನ್ನೆಲ್ಲ ರೆಡಿ ಮಾಡಲಿಕ್ಕಿತ್ತು. ಹಾಗೆ ಇವತ್ತು ಸ್ವಲ್ಪ ಮಿಷಿನ್ ಹೊಡೆದಿದ್ದು, ನಾನು ಸ್ವಲ್ಪ ಹೊಡೆದೆ ಮತ್ತು ಅಪ್ಪ ಸ್ವಲ್ಪ ಹೊಡೆದ್ರು ನೋಡಿ. ಇನ್ನು ಈಗ ನನಗೆ ಲಾಸ್ಟಿಗೆ ಬಾಕಿ ಇದ್ದದ್ದು ಇಲ್ಲಿ ಮಾವಿನಕಾಯ್ದು ಎಲೆ ಮತ್ತು ಹಲಸಿನಕಾಯ್ದು ಎಲೆ. ನೋಡಿ ಇಲ್ಲಿ ಮಾವಿನಕಾಯ್ದು ಮತ್ತು ಹಲಸಿನಕಾಯ್ದು ಮನೆ ಹತ್ರನೇ ಇದೆ, ಹಾಗೆ ತೊಂದರೆ ಇಲ್ಲ, ಹೋಗೋದು ಹುಡ್ಕೋದೆ ಅಂತ ಬೇಡ. ನೋಡಿ ಇಲ್ಲಿಂದ ಸ್ವಲ್ಪ ಎಲೆ ಎಲ್ಲ ತೊಗೊಂಡೆ. ಇನ್ನು ತೋರಣಕ್ಕೂ ಸಹ ಇದೆ ಎಲೆ ಬೇಕು. ಈಗ ನೆಕ್ಸ್ಟ್ ಹಲಸಿನಕಾಯ್ದು ಒಂದು ಚಿಕ್ಕ ಗಿಡ ಇತ್ತು ಮನೆ ಹತ್ರನೇ, ಹಾಗೆ ಅದರದ್ದು ಒಂದು 10 ಎಲೆ ಸಹ ತಗೊಂಡೆ. ಇದು ನೋಡಿ ನೆಕ್ಸ್ಟ್ ಇದು ಬಳ್ಳಿ ಆಗಲಿ ತೋರಿಸ್ತಾ ಇದ್ದಾರೆ ನೋಡಿ, ಅದ್ರದ್ದು ನಾವು ಒಣಗಲಿಕ್ಕೆ ತೆಗೆದಿಟ್ಟಿದ್ದೀವಿ, ದಾರ ಮಾಡಿ ಒಣಗಲಿಕ್ಕೆ ಇಟ್ಟಿದ್ದೀವಿ. ಇದಾಗಿದೆ ಈಗ. ಇನ್ನು ನೆಕ್ಸ್ಟ್ ಎಲ್ಲ